ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಸೌದೆ ಬೀಳುವಂಥದ್ದು, ಅಥವಾ ಅದನ್ನು ನಾವೇ ಬೇಕಂತ ನೋಡ್ತೀವೋ ಅಥವಾ ನಮ್ಮ ಕಣ್ಣಿಗೆ ಬೀಳುತ್ತಾ ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಸೌದೆಗಳು ಕಾಣಿಸುತ್ತೆ ಅಥವಾ ಖಾಲಿ ಕೂಡ ಕಾಣುವಂಥದ್ದು, ಇದೆಲ್ಲ ಅಪಶಕುನ ಅಂತಾರೆ ಗುರುಜಿ. ಅಮ್ಮ ನೋಡಿ, ನಾನು ಅದೇ ಹೇಳಿದೆ, ಈಗ ನಮ್ಮ ಮನಸ್ಥಿತಿ ಮೊದಲು ನಾವು ಸರಿಪಡಿಸ್ಕೋಬೇಕು. ಒಂದು ನೋಡೋ ದೃಷ್ಟಿ, ನಾವು ನೋಡುವಾಗ ನನ್ನ ಎದುರುಗಡೆ ಇರೋರು ಒಳ್ಳೆಯವರು ಅಂತ ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ಕೊಂಡು ನಾನು ನೋಡಿದ್ರೆ ಅವರು ನನಗೆ ಕೆಟ್ಟದ್ದು ಬಯಸ್ತಾ ಇದ್ರು, ನನಗೆ ಒಳ್ಳೆಯವ್ರ ಥರನೇ ಕಾಣುತ್ತೆ. ನನ್ನ ದೃಷ್ಟಿಯಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಕೆಟ್ಟವರು ಅಂತ ನಾನು ತಿಳ್ಕೊಂಡಾಗ ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೆ ಪರಿಗಣನೆಗೆ ಬರಲ್ಲ. ಹಾಗೆ ನಾವು ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋದಾಗ ಒಂದು ಸೌದೆ ಅಂತ ಹೇಳಿದ್ರೆ, ಅದರ ಸೌದೆಗಳಲ್ಲಿ 2 ಥರ ಸೌದೆಗಳಿರುತ್ತೆ. ಒಂದು ಒಣ ಸೌದೆ ಮತ್ತು ಹಸಿ ಸೌದೆ ಅಂತ ಬರುತ್ತೆ. ಈ ಸೌದೆಗಳಲ್ಲಿ ಕೆಲವು ನಮಗೆ ಮಾತ್ರ ಅಡ್ಡ ಬರಬೇಕು, ಇನ್ನೊಬ್ರಿಗೆ ಅಡ್ಡ ಬಂದಿದ್ದು ನಾವು ಪರಿಗಣನೆ ತಗೋಬಾರ್ದು. ನಮಗೆ ಅಡ್ಡವಾಗಿ ಬಂದಾಗ ಆ ಸೌದೆಗಳಲ್ಲೂ